ಪುಸ್ತಕಗಳನ್ನು ಓದುವವರ ಸಂಖ್ಯೆ ಹೆಚ್ಚಿಸುವ ನಿಟ್ಟಿನಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರ ಜಿಲ್ಲಾ ಜನಜಾಗೃತಿ ಸಮಿತಿ ವತಿಯಿಂದ ಆರಂಭಿಸಿರುವ ಮನೆಗೊಂದು ಗ್ರಂಥಾಲಯ ಯೋಜನೆಯ ಅನುಷ್ಠಾನ ಸಮಾರಂಭ ಬಳ್ಳಾರಿಯಲ್ಲಿ ನಡೆಯಿತು. 6,000ಕ್ಕೂ ಹೆಚ್ಚು ಕೃತಿಗಳನ್ನು ಸಂಗ್ರಹಿಸಿರುವ ಲೇಖಕ ಡಾ ತಿಪ್ಪೇರುದ್ರ ಅವರ ನಿವಾಸದಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಡಾ ಮಾನಸ ಯೋಜನೆಗೆ ಚಾಲನೆ ನೀಡಿದರು. ಈ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ನ ಬಳ್ಳಾರಿ ಜಿಲ್ಲಾಧ್ಯಕ್ಷ ಡಾ ನಿಷ್ಠಿರುದ್ರಪ್ಪ, ಸಂಡೂರು ತಾಲೂಕು ಅಧ್ಯಕ್ಷ ಡಾ ಬಿ ನಾಗನಗೌಡ, ಜಿಲ್ಲಾ ಜನಜಾಗೃತಿ ಸಮಿತಿ ಸಂಚಾಲಕ ಚಾಂದ್ ಪಾಷಾ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಲೇಖಕ ಡಾ ತಿಪ್ಪೇರುದ್ರ ದಂಪತಿಯನ್ನು ಸನ್ಮಾನಿಸಲಾಯಿತು. ಬಳಿಕ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಡಾ ಮಾನಸ, ಮೊಬೈಲ್ ಗೀಳಿನಿಂದ ಪುಸ್ತಕ ಕೊಂಡು ಓದುವವರ ಸಂಖ್ಯೆ ಕುಸಿಯುತ್ತಿದೆ. ಈ ನಿಟ್ಟಿನಲ್ಲಿ ರಾಜ್ಯದ 1 ಲಕ್ಷ ಮನೆಗಳಲ್ಲಿ ಇಂತಹ ಗ್ರಂಥಾಲಯ ಆರಂಭಿಸಿ 1 ಕೋಟಿ ಜನರನ್ನು ಓದುಗರನ್ನಾಗಿ ಮಾಡುವುದು ಈ ಯೋಜನೆಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. 4 ಜನ ಓದುಗರು ಇರ್ತಾರೆ, 4 ಜನ ಗ್ರಂಥಾಲಯದ ಇಡೀ ನನ್ನ ಮನೆಯ ಗ್ರಂಥಾಲಯ ಪುಸ್ತಕ ಅನ್ನೋದು ನನ್ನ ಮಕ್ಕಳಿಗೆ ಬೆಳಕು. ದೂರದರ್ಶನದೊಂದಿಗೆ ಲೇಖಕ ಡಾ ತಿಪ್ಪೇರುದ್ರ, ಪುಸ್ತಕ ಪ್ರಾಧಿಕಾರದ ಆಶಯದಂತೆ ಓದುಗರ ಸಂಸ್ಕೃತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಗ್ರಂಥಾಲಯ ಸಹಕಾರಿಯಾಗಿದೆ. ಜಿಲ್ಲೆಯಲ್ಲಿ ಇನ್ನಷ್ಟು ಇಂತಹ ಗ್ರಂಥಾಲಯ ಆರಂಭಿಸಿ ಪುಸ್ತಕ ಓದುವ ಹವ್ಯಾಸ ಬೆಳೆಸಲು ಸ್ಫೂರ್ತಿಯಾಗಲಿದೆ ಎಂದು ಹೇಳಿದರು. ಎಲ್ಲ ಒಂದು ಓದುಗರ ಮನೆಯಲ್ಲಿ ಮಾಡ್ತೀವಿ, ಆ ಮೂಲಕ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸುವ ಕಾರ್ಯವನ್ನು ನಿರ್ವಹಿಸ್ತೀವಿ. ಡಾ ನಿಷ್ಠಿರುದ್ರಪ್ಪ, ಪುಸ್ತಕಗಳು ನಮ್ಮ ಬಾಳನ್ನು ಬೆಳಗುತ್ತವೆ. ಭೌತಿಕ ಸಂಪತ್ತೇ ಮುಖ್ಯವಲ್ಲ, ಜ್ಞಾನ ವೃದ್ಧಿಯಲ್ಲಿ ಪುಸ್ತಕಗಳು ಮಹತ್ತರ ಪಾತ್ರ ವಹಿಸುತ್ತವೆ. ಈ ದಿಶೆಯಲ್ಲಿ ಮನೆಗೊಂದು ಗ್ರಂಥಾಲಯ ಯೋಜನೆ ಶ್ಲಾಘನೀಯ ಎಂದರು. ಪುಸ್ತಕದ ಮಹತ್ವವನ್ನು ಅರಿವು ಮಾಡಿಕೊಡ್ತಕ್ಕಂಥ ಒಂದು ವಿನೂತನವಾಗಿರ್ತಕ್ಕಂಥ ಯೋಜನೆಯನ್ನ ಡಾಕ್ಟರ್ ಮಾನಸ ಸರ್ ಅವರು ಮಾಡಿರ್ತಕ್ಕಂಥದ್ದು ಬಹಳ ಓದುಗ ರುದ್ರಮುನಿ ಶಾಸ್ತ್ರಿ, ಮನೆಗಳಲ್ಲಿ ಮಕ್ಕಳು ಮೊಬೈಲ್ ಹಿಡಿಯುವುದನ್ನು ಬಿಟ್ಟು ಪುಸ್ತಕ ಹಿಡಿಯುವಂತೆ ಮಾಡುವ ಈ ವಿನೂತನ ಕಾರ್ಯ ಎಲ್ಲರ ಮನೆಗಳಲ್ಲೂ ಜಾರಿಗೆ ಬರಲಿ ಎಂದು ಆಶಿಸಿದರು. ಆದರೆ ವಿಶೇಷ ಮತ್ತು ವಿನೂತನ ಮತ್ತು ವಿಶಿಷ್ಟ ಕಾರ್ಯಕ್ರಮ ಇನ್ನು ಅನೇಕ ಮನೆಗಳಲ್ಲಿ ಇಂತಹ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಅನುಷ್ಠಾನ ಆಗಲಿ, ಪ್ರತಿಯೊಂದು ಮಗು ಸಹಿತ ಮೊಬೈಲ್ ಬಿಟ್ಟು ಪುಸ್ತಕವನ್ನು ಹಿಡಿಯುವಂತೆ ಆಗಲಿ ಅಂತಕ್ಕಂಥದ್ದು. ಉಪನ್ಯಾಸಕಿ ಜಯಶ್ರೀ, ನಮ್ಮ ಮನೆಗೆ ಬಂದ ಅತಿಥಿಗಳು ಈ ಗ್ರಂಥಾಲಯ ನೋಡಿ ಸಂತಸ ಪಡುತ್ತಾರೆ. ಜೊತೆಗೆ ಅನೇಕ ಜನ ಇವುಗಳನ್ನು ತೆಗೆದುಕೊಂಡು ಹೋಗಿ ಓದಿ ತಂದುಕೊಡುತ್ತಾರೆ. ಒಂದು ಮನೆಗೆ ಅಡುಗೆ ಮನೆ ಹೇಗೆ ಬೇಕೋ ಹಾಗೆ ಗ್ರಂಥಾಲಯವೂ ಬೇಕು ಎಂಬ ಮನೋಭಾವನೆ ಎಲ್ಲರಲ್ಲೂ ಬೆಳೆಯಬೇಕು ಎಂದು ತಿಳಿಸಿದರು. ಬೆಳೆದು ಅಲ್ಲಿ ಒಂದು ಲೈಬ್ರರಿ ಕೂಡ ಪ್ಲಾನ್ ಮಾಡಿದ್ದಾರೆ. ಹಾಗೆ ಬೆಳೆಯುವ ಮಕ್ಕಳಲ್ಲೂ ಸಹಿತ ಮತ್ತು ಎಲ್ಲ ಯುವ ಜನಾಂಗಗಳಲ್ಲಿ ಈ ಪುಸ್ತಕ ಪ್ರೇಮ ಬೆಳೆಯುತ್ತೆ ಈ ರೀತಿ ಗ್ರಂಥಾಲಯಗಳನ್ನು ನೋಡಿ ಅಂತ ಹೇಳ್ತಾರೆ.